ಏಪ್ರಿಲ್ 30ರಂದು ಅದ್ದೂರಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಬಸವ ಜಯಂತಿ ಆಚರಣೆಯನ್ನು ಮಾಡಲಾಗುವುದು ಎಂದು ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಅಫಜಲ್ಪುರ ತಾಲೂಕಿನ ಶಾಸಕರಾದ ಎಂ.ವೈ. ಪಾಟೀಲ್ ಅವರು ತಿಳಿಸಿದರು. ಕಲಬುರಗಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಈ ಬಾರಿ ಅದ್ದೂರಿಯಾಗಿ ಶ್ರೀ ಜಗದ್ಗುರು ಬಸವೇಶ್ವರರ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ ಎಲ್ಲಾ ಶಾಸಕರು ಮತ್ತು ಸಂಸದರು, ಸಚಿವರು ಜೊತೆಗೂಡಿದ್ದಾರೆ. ಅಲ್ಲದೆ ಅದ್ದೂರಿಯಾಗಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮಾಧ್ಯಮದ ಮಿತ್ರರಿಗೂ ಕೂಡ ಸ್ವಾಗತ ಬಯಸಿ ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾರೆ. ಬಸವ ಜಯಂತಿ ಒಂದು ಅರ್ಥಪೂರ್ಣ ಆಗಬೇಕು ಅನ್ನೋ ಉದ್ದೇಶದಿಂದ 892ನೇ ಬಸವ ಜಯಂತಿ ಉತ್ಸವ ಅರ್ಥಪೂರ್ಣ ಆಗಬೇಕು, ಅದ್ಧೂರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ಗಣ್ಯರು ಕಲಿತು ವಿಚಾರ ಮಾಡಿ ಈ ವರ್ಷ ಭಾಳ ವಿಶಿಷ್ಟವಾದಂಥ ರೀತಿಯಲ್ಲಿ ಬಸವ ಜಯಂತಿ ಮಾಡುವ ಉದ್ದೇಶ ಇದಾಗಿದೆ. ಇವತ್ತು ಬಸವಾಭಿಮಾನಿಗಳೆಲ್ಲರೂ ಇವತ್ತು ನಮ್ಮ ಅನೇಕ ಉಪಪಂಗಡಗಳಿದ್ದಾವೆ ಮತ್ತು ನಮ್ಮ ಅನೇಕ ವಿಚಾರಧಾರೆಗಳು ಬೇರೆ ಬೇರೆ ಇದ್ದರೂ ಕೂಡ ನಾವು ಒಂದು ಕಡೆ ಸೇರಿ ಈ ಬಸವ ಧರ್ಮವನ್ನು ಚಾಚು ತಪ್ಪದೆ ಪಾಲಿಸೋ ಸಲುವಾಗಿ ನಾವು ಒಂದಾಗಿರೋ ಸಲುವಾಗಿ ಇವತ್ತು ಅರ್ಥಪೂರ್ಣವಾದಂಥ ಜಯಂತಿಯನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಅನೇಕ ನಮ್ಮ ಸಮಾಜದಲ್ಲಿ ಅನೇಕ ವಿಚಾರಗಳು ಕೂಡ ಭಿನ್ನ ಆದರೂ ಕೂಡ ನಮ್ಮ ಗುರಿ ಒಂದೇ ಇದೆ. ಬಸವ ತತ್ವ, ಕಾಯಕ ತತ್ವ ಏನು ಬಸವಣ್ಣನವರು ನಮ್ಮ ಪ್ರಪಂಚಕ್ಕೆ ನೀಡಿದ್ದಾರಲ್ಲ, ಅದನ್ನು ನಾವು ಜನ ಮನಗಳಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡಬೇಕಾಗಿದೆ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಇವತ್ತು ವಚನ ಸಾಹಿತ್ಯದ ಮೂಲಕ ಆ ಬಸವ ಧರ್ಮವನ್ನು, ಶರಣ ಧರ್ಮವನ್ನು ಇವತ್ತು ಪರಿಪಾಲನೆ ಮಾಡೋ ಸಲುವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದು ನಾವು ಮೆಲುಕು ಹಾಕಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾವು ಸಂಘಟನೆ ತೋರಿಸಬೇಕು, ನಾವು ಒಂದಾಗಿದ್ದೇವಂತ ತೋರಿಸಬೇಕು ಮತ್ತು ಆಚಾರ ವಿಚಾರ ಪ್ರಚಾರದಲ್ಲಿಯೂ ಕೂಡ ನಾವು ಈ ಧರ್ಮ ಪ್ರಚಾರದಲ್ಲಿ ಕಾಯಕ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸೇರಿದ್ದೇವೆ. ಅದರ ಮೂಲಕ ನಾವು ಈ 29 ಮತ್ತು 30ನೇ ತಾರೀಕಿದಂದು ಒಂದು ಬೃಹತ್ ಸಭೆಗಳನ್ನು ಮಾಡ್ತಾಯಿದ್ದೇವೆ. 29ರಂದು ನಾವು ಬಹಿರಂಗ ಸಭೆ ಉದ್ದೇಶಿಸಿ ಇದರ ಉದ್ದೇಶ ಏನಂತಂದರೆ, ನಮ್ಮ ಸಿದ್ಧಾಂತವನ್ನು ಮನೆಗೆ ಮುಟ್ಟಿಸುವಂಥ ಕೆಲಸ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಬಹಿರಂಗ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಸುಮಾರು 20-25 ಸಾವಿರ ಜನರು ಸೇರಿಸಿ ಈ ಕಾರ್ಯಕ್ರಮ ಮಾಡಬೇಕು. ಜಾತ್ರಾ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಜಾತ್ರಾ ಮೈದಾನದಲ್ಲಿ ಈ ಕಾರ್ಯಕ್ರಮ ಸಾಯಂಕಾಲ 5 ಗಂಟೆಗೆ ನಾವು ಮಾಡುವ ಉದ್ದೇಶ ಇಟ್ಟುಕೊಂಡು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅದೇ ರೀತಿ 30 ತಾರೀಕದಂದು ಸರ್ಕಾರಿ ಕಾರ್ಯಕ್ರಮದ ಜೊತೆಗೆ ಏನು ಬಸವಣ್ಣನವರ ಮೂರ್ತಿ ಸ್ಥಳದಲ್ಲಿ ಮುಂಜಾನೆ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಗ್ತದೆ. ತದನಂತರ 4 ಗಂಟೆಯಿಂದ ನಗರೇಶ್ವರ ಮಂದಿರದಿಂದ ನಾವು ಬಸವೇಶ್ವರ ವೃತ್ತದವರೆಗೂ ಕೂಡ ಮೆರವಣಿಗೆ ಮುಖಾಂತರ ನಾವು ಇವತ್ತು ಎಲ್ಲ ಶರಣಿಯರು ಕೂಡಿ ವೈಭವದಿಂದ ನಾವು ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ.
ಆದ್ದರಿಂದ ಇವತ್ತ ಈ ಕೆಲಸಕ್ಕೆ, ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಸಚಿವರು ಶರಣಪ್ರಕಾಶ್ ಅವರಾಗಲಿ, ನಮ್ಮ ಬಸಪ್ಪ ದರ್ಶನಾಪುರ ಆಗಲಿ, ನಮ್ಮ ಎಲ್ಲ ಶಾಸಕರು, ಮಾಜಿ ಶಾಸಕರು ಯಾವುದೇ ಪಕ್ಷ ಭೇದ ಇಲ್ಲದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ಮತ್ತು ಸಕ್ರಿಯವಾಗಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಇಟ್ಕೊಂಡು ಇವತ್ತು ನನ್ನನ್ನು ಈ ಸಂಚಾಲಕರನ್ನಾಗಿ ಮಾಡಿದ್ದಾರೆ. ಅಧ್ಯಕ್ಷರನ್ನು ಅಂದ್ಕೊಳ್ಳಲ್ಲ, ಸಂಚಾಲಕರ ಅಧ್ಯಕ್ಷರ ನಾನು ಅಂದ್ಕೊಳ್ಳೋದಿಲ್ಲ. ನಾನು ಸಂಚಾಲಕನಾಗಿ ಕೆಲಸ ಮಾಡಬೇಕು. ಯಾಕಂದರೆ ನಮ್ಮ ಪಕ್ಕದಲ್ಲಿರುವಂಥ ಅನೇಕ ಈ ಭಾಗದ ಮಂತ್ರಿಗಳಿದ್ದಾರೆ ಮತ್ತು ಕ್ರಿಯಾಶೀಲ ಕ್ರಿಯಾಶೀಲ ಮಂತ್ರಿಗಳಿದ್ದಾರೆ ಮತ್ತು ಶರಣ ಸಂಪ್ರದಾಯದ ಚಾಚು ತಪ್ಪದೆ ಕೆಲಸ ಮಾಡ್ತಕ್ಕಂಥ ಮಂತ್ರಿಗಳು ಇವತ್ತು ಶಾಸಕರು ಕೂಡ ಇದ್ದಾರೆ. ಅದರಲ್ಲಿ ನಾನು ಕೂಡ ಇವತ್ತು ಈ ಸಮಾರಂಭವನ್ನು ಯಶಸ್ವಿ ಮಾಡಲಿಕ್ಕೆ ನಾನು ಕೂಡ ನನ್ನ ಕೈಲಾದ ಮಟ್ಟಿಗೆ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದು ನಾನು ಒಪ್ಪಿಕೊಂಡಿದ್ದೇನೆ. ಇಂಥ ಇಳಿ ವಯಸ್ಸಿನಲ್ಲಿಯೂ ಕೂಡ ನಾನು ಈ ದೊಡ್ಡ ಕಾರ್ಯಕ್ರಮವನ್ನು ನಾನು ಸಂಚಾಲಕನಾಗಿ ವಹಿಸಿಕೊಂಡಿದ್ದೇನೆ. ಇದೆಲ್ಲ ಸಹಕಾರ, ಎಲ್ಲ ಮೂಲೆಯಲ್ಲಿರುವಂಥ ಜನರ ಸಹಕಾರ, ಬಸವಾಭಿಮಾನಿಗಳ ಸಹಕಾರ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಾವು 15ನೇ ತಾರೀಕೆ ನಾವು 2 ದಿವಸ ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ತಾಲೂಕಾ ಕಾರ್ಯಕ್ರಮ, ತಾಲೂಕಾ ಏನು ಕಾರ್ಯಕ್ರಮದಲ್ಲಿ ತಾಲೂಕಾ ಸಂಘಟನೆ ಏನು ಶರಣ ಸಂಪ್ರದಾಯದ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಅಲ್ಲಿ ಶಾಖೆಗಳಿವೆ. ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಮ್ಮ ಕಾಯಕ ವೃತ್ತಿ ಉಳ್ಳ ಸಮಾಜದವರು ಕೂಡಿ ಎಲ್ಲರೂ ಕೂಡಿ ನಾವು 15ನೇ ತಾರೀಕಿಗೆ ಅಲ್ಲಿ ಸಭೆ ಮಾಡ್ತಾಯಿದ್ವಿ. ಆ ಸಭೆಯಲ್ಲಿ ಈಗ 29, 30 ತಾರೀಕಿಗೆ ಆ ಸಭೆಯಲ್ಲಿ ಪಾಲ್ಗೊಳ್ಳಲು ತಾಲೂಕಾ ಮಟ್ಟದಿಂದ ನಾವು ಸುಮಾರು ಜನ, ಒಂದು ತಾಲೂಕಿನಿಂದ ಕನಿಷ್ಠ 1,000 ಏನು ಬಸವಾದಿ ಏನು ಬಸವ ತತ್ವದ ಏನು ಪರಿಪಾಲನೆ ಮಾಡುವಂಥದ್ದು ಎಲ್ಲರೂ ಬರಬೇಕು ಅನ್ನೋ ಉದ್ದೇಶದಿಂದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. 15ನೇ ತಾರೀಕು ಆಳಂದ ಬೆಳಿಗ್ಗೆ ಮತ್ತು ಮಧ್ಯಾಹ್ನ 3 ಗಂಟೆಗೆ ಅಫ್ಜಲ್ಪುರ ಮತ್ತು ಸಾಯಂಕಾಲ ಜವರಿಗೆ. ಈ ಅವತ್ತು 15ನೇ ತಾರೀಕು ಅಷ್ಟು ಮಾಡ್ತಾಯಿದ್ದೇವೆ. ಅಲ್ಲಿಂದ ನಮ್ಮ 17ನೇ ತಾರೀಕಿಗೆ ಚಿತ್ತಾಪುರ ಮತ್ತು ಸೇಡಮ್ಮು, ಚಿಂಚೋಳಿ ಮತ್ತು ಏನು ಸಿಟಿಯಲ್ಲಿ ಅವ್ರದ್ದೇ ಆದ 51 ನಮ್ಮ ವಾರ್ಡ್ಗಳಿವೆ. ಆ ವಾರ್ಡದ ಎಲ್ಲ ಪ್ರಮುಖರು ಕೂಡ ಇವತ್ತು ಮಾಜಿ ಕಾರ್ಪೊರೇಟ್ರಾಗಲಿ, ಹಾಲಿ ಕಾರ್ಪೊರೇಟ್ರಾಗಲಿ ಮತ್ತು ಶಾಸಕರ ನೇತೃತ್ವದಲ್ಲಿ ನಮ್ಮ ಅಲ್ಲಂಪ್ರಭು ಪಾಟೀಲರು ಮತ್ತು ದತ್ತಾತ್ರೇಯ ಪಾಟೀಲರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಈ ಸಿಟಿ ಇದ್ವು. ಯಾಕಂದರೆ ಸಿಟಿಯಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಇವತ್ತು ಆ ಸಭೆಯಲ್ಲಿ ಮೆರಗು ಬರಬೇಕಾದ್ರೆ ಈ ಸಿಟಿ ಏನು ನಾಯಕರು ಈ ಕೆಲಸ ಮಾಡಬೇಕಾಗ್ತದೆ. ಆದ್ದರಿಂದ ಅದಕ್ಕೆ ನಾವು ಒಪ್ಪಿಸಿವಿ. ಅದೇ ರೀತಿಯಿಂದ ಇನ್ನು ಸಂಪನ್ಮೂಲ ವ್ಯಕ್ತಿಗಳಂತಂದ್ರೆ ನಮೋಶಿ ಅವರಿದ್ದಾರೆ, ದುರ್ಗುದ್ದಿ ಅವರಿದ್ದಾರೆ, ಅನೇಕ ಮಹನೀಯರು ಇಲ್ಲಿದ್ದಾರೆ. ವೇದಿಕೆ ಮೇಲೆ ಕೊಡ್ತಂತ ಅಂದರೆ ದೊಡ್ಡಕೋಟಿದ್ದಾರೆ, ಅಮರನಾಥ್ ಪಾಟೀಲ್ ಇದ್ದಾರೆ. ಇವರೆಲ್ಲರೂ ಕೂಡ ತನು ಮನ ಧನದಿಂದ ಅವರ
ಏನು ಸಹಕಾರ ಕೇಳಿದ್ದೇವೆ. ಅವರು ಕೂಡ ಮನಸ್ಸಾಪೂರ್ವಕವಾಗಿ ಅನೇಕರು ಮುಂದೆ ಬರ್ತಾ ಇದ್ದಾರೆ. ನಾನು ಈ ಜವಾಬ್ದಾರಿ ಹೊತ್ಕೋತೀನಿ, ನಾನು ಈ ಜವಾಬ್ದಾರಿ ಹೊತ್ಕೋತೀನಿ, ತಾವಾಗೇ ಬರ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಮಗೆ ಯಾವ ರೀತಿಯಿಂದ ಈ ಸಮಾರಂಭ ಮಾಡಲಿಕ್ಕೆ ಯಾವ ತೊಂದರೆಯೂ ಕೂಡ ಇಲ್ಲ ಅಂತೇಳಿ ನಾನು ಭಾಳ ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಇದೊಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ. ಇದು ಬಸವ ಜಯಂತಿ ಆಗಲಿ, ಇದೇ ಡೊನೇಷನ್ ಕ್ಯಾಂಪ್ ಈ ಬೈಕ್ ರ್ಯಾಲಿ 29ರಿಂದ 27ಕ್ಕೆ ಕಾರ್ ರ್ಯಾಲಿ ಮಾಡ್ತಾ ಇದ್ದೇವೆ. ಅಲ್ಲಲ್ಲ 27ಕ್ಕೆ 27ಕ್ಕೆ ಕ್ಷಮಿಸಬೇಕು, 27ಕ್ಕೆ ಕಾರ್ ರ್ಯಾಲಿ ಇದೆ. 29 ಮಹಿಳಾ ಸೈಕಲ್ ಮೋಟರ್ ರ್ಯಾಲಿ ಮಾಡ್ತಾಯಿದ್ದೇವೆ. ಅದು ವಿಶಿಷ್ಟ ರೀತಿಯಲ್ಲಿ ಮಾಡ್ತಾಯಿದ್ದೇವೆ. ಅವರು ಏನು ಬೈಕ್ ರ್ಯಾಲಿ ಮುಗಿಸ್ಕೊಂಡು ಸೀದಾ ನಮ್ಮ ವೇದಿಕೆಗೆ 29ಕ್ಕೆ ನಾವು ಬಹಿರಂಗ ಸಭೆ ಮಾಡ್ತೀನಿ, ಅಲ್ಲಿ ಅವರು ಸಮಾವೇಶ ಮಾಡ್ತಾರೆ. ಅದರಂತೆ ರಕ್ತದಾನ ಶಿಬಿರ ನಾವು ಇಟ್ಕೊಂಡಿದ್ದೇವೆ. 18 ತಾರೀಕು, ಯಾವ ತಾರೀಕು? 30ನೇ ತಾರೀಕಿಗೆ. ಮತ್ತು ಅದೇ ರೀತಿ ಮೆರವಣಿಗೆಯಲ್ಲಿ ಅನೇಕ ವಾದ್ಯಗಳು ಮತ್ತು ವೇಷಧಾರಿಗಳು ಮತ್ತು ಹೆಣ್ಣುಮಕ್ಕಳ ಕುಂಭಮೇಳಗಳು ಕೂಡ ನಾವು ಅದನ್ನು ಮಾಡಿಕೊಂಡು ನಮ್ಮ ಬಸವ ಮೂರ್ತಿವರೆಗೆ ನಾವು ಅದನ್ನು ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಅದರಂತೆ ಏನು ಬಸವಣ್ಣನವರ ವಚನ ಏನಿದೆ ಮೆರವಣಿಗೆ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇಟ್ಕೊಂಡಿದ್ದೀವಿ. ವಚನ ಸಾಹಿತ್ಯದ ಮೆರವಣಿಗೆ ಆಗಬೇಕು ಅನ್ನೋ ಉದ್ದೇಶದ ಕೂಡ ನಮಗೆ ಇದೆ. ನಮ್ಮ ಜತಿಯವರು ಕೂಡ ಅದಕ್ಕೆ ನಾನು ಆ ವಚನ ಸಾಹಿತ್ಯದ ಪುಸ್ತಕಗಳನ್ನು ನಾನು ಈ ಮಹಾಸಭೆಗೆ ಒಪ್ಪಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಅದು ಕೂಡ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಇನ್ನೊಂದು ನಮ್ಮ ವಚನಗಳು ನಿತ್ಯ ಕಂಠಪಾಠ ಮಾಡಬೇಕು. ನಮ್ಮ ಬಸವಾದಿ ಶರಣರು ಅಂತ ಮತ್ತು ಅಭಿಮಾನಿಗಳು ದಿನನಿತ್ಯ ಆ ವಚನಗಳನ್ನು ಪಠಣ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ವಚನ ಸಣ್ಣದಾದಂಥ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡುವ ಉದ್ದೇಶ ಇದೆ. ಅದು ಈಗಾಗಲೇ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಕೂಡ ಚರ್ಚೆ ಮಾಡಿದ್ದೀವಿ. ಅದು ಕೂಡ ಸುಮಾರು 50 ವಚನಗಳನ್ನು ನಾವು ಪ್ರಮುಖವಾದ ವಚನಗಳನ್ನು ನಾವು ಅದನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಆ ವಚನ ಏನು ಪುಸ್ತಕ ಮುಗಿಸುವಂಥ ಕೆಲಸ ನಾವು ಮಾಡುವ ಉದ್ದೇಶ ಇದೆ. ಇಷ್ಟೆಲ್ಲ ಕಾರ್ಯಕ್ರಮ ಇವೆ. ಮತ್ತು ಎಲ್ಲ ಸಮಿತಿಗಳನ್ನು ಮಾಡಿದ್ದೀವಿ. ಭೋಜನ ವ್ಯವಸ್ಥೆ ಸಮಿತಿ, ಅಲಂಕಾರ ಸಮಿತಿ, ಪ್ರೊಸೆಷನ್ ಮಾಡುವಂಥ ಸಮಿತಿಗಳನ್ನು ಅನೇಕ ಸಮಿತಿಗಳನ್ನು ಮಾಡಿ ಅವರವರಿಗೆ ಅವರೇ ಸ್ವ ಇಚ್ಛೆಯಿಂದ ಅವರು ಹೆಸರನ್ನು ಕೊಟ್ಟಿದ್ದಾರೆ. ನಾವು ಇದರಲ್ಲಿ ಭಾಗವಹಿಸಿ ಕೆಲಸ ಮಾಡ್ತೀವಿ ಅಂತ ಕೂಡ ಹೇಳಿದ್ದೇವೆ. ವೇದಿಕೆ ಸಮಿತಿ ಕೂಡ ನಾವು ಮಾಡಿದ್ದೇವೆ. ಮತ್ತು ಈಗ ಸ್ಪೀಕರ್ಸ್ ಪ್ರವಚನಕಾರರನ್ನು ಈ ನಾಡಿನ ಭಾಳ ಶ್ರೇಷ್ಠ ವಿದ್ವಾಂಸರನ್ನು ನಾವು ಕರೆಸ್ತೀವಿ. ಬಸವಾದಿ ಶರಣರ ಮೇಲೆ ಪಾಂಡಿತ್ಯ ಉಳ್ಳವರನ್ನು ನಾವು ಕರೆಸ್ತೀವಿ.
ಅದು ಎರಡು ದಿವಸದಾಗ ಯಾರೆಂಬುದು ಕೂಡ ನಾವು ಅದನ್ನೇ ನಿರ್ಣಯ ಮಾಡಿ ನಾವು ಹೇಳ್ತಾ ಇದ್ದೀವಿ. ಮತ್ತು ಯಾವ ಥರದ ಕಾಂಟ್ರವರ್ಸಿ ಆಗಲಾರ್ದಂಗೆ ನೋಡುವಂಥ ಕೆಲಸ ಕೂಡ ನಾವು ಮಾಡಬೇಕು. ಯಾಕಂದರೆ ನೀವು ನೋಡ್ತಾ ಇದ್ದೀರಿ ಅನೇಕ ಸಂದರ್ಭ ದಿವಸ ಪೇಪರ್ನಲ್ಲಿ ಬರ್ತವೆ. ಅದಕ್ಕೆ ಅದನ್ನು ನಾವು ಯಾವುದೂ ರೀತಿಯಿಂದ ಎಲ್ಲ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಯಾವುದು ಅಡಚಣೆ ಇಲ್ಲದೆ ಯಾರಿಗೆ ಮನಸ್ಸಿಗೆ ನೋವಾಗದಂತೆ ನಾವು ನೋಡುವ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ, ಜನರ ಸಹಕಾರ ಬಹಳ ಮುಖ್ಯವಾಗಿರ್ತದೆ. ಆದ್ದರಿಂದ ಆ ಜನರ ಸಹಕಾರ ಜೊತೆಗೆ ಮಾಧ್ಯಮದ ಸಹಕಾರ ಭಾಳ ಮುಖ್ಯ ಇರುತ್ತೆ. ಈ ಸಮಾಜವನ್ನು, ಸಮಾಜ ತತ್ವ ಸಿದ್ಧಾಂತವನ್ನು ಪರಿಚಯ ಮಾಡಬೇಕಾದ್ರೆ ಮಾಧ್ಯಮದವರು ಭಾಳ ಮುಖ್ಯ ಆಗಿರ್ತಾರೆ. ಆದ್ದರಿಂದ ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಇದೊಂದು ಈ ಬಸವ ತತ್ವ ಇಡೀ ವಿಶ್ವದಲ್ಲಿ ಮಾದರಿಯಾದಂಥ ಆ ತತ್ವ ಇದೆ, ಅದನ್ನು ಪ್ರಚಾರ ಮಾಡುವಂಥ ಕೆಲಸ ಮಾಡಬೇಕು. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಸಂವಿಧಾನವೂ ಕೂಡ ಬಸವ ತತ್ವವನ್ನೇ ಅನುಸರಿಸಿ ಈ ಮೂಡಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಯಸಿ ಮತ್ತು ಈ ಸಭೆ ಎಲ್ಲಿ ಪವಿತ್ರ ಸ್ಥಾನದಲ್ಲಿ ಈ ಸಭೆ ಮಹಾದಾಸೋಹಿ ಶರಣು ಒಂದು ಕಲ್ಯಾಣ ಕಳತಿ ಮಾಡಿದಂಥ ಶರಣರು ಮತ್ತು ದಾಸೋಹದಲ್ಲಿ ದಾಸೋಹಿ ಎನಿಸಿಕೊಂಡಂಥ ಪೂಜಾ ಶರಣಬಸಪ್ಪ ಅಪ್ಪ ಅವರ ನೆನದಲ್ಲಿ ನಾವು ಈ ಸಭೆಯನ್ನು ಮಾಡ್ತಾಯಿದ್ದೇವೆ, ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೇವೆ. ಇದು ನಮ್ಮೆಲ್ಲರಿಗೂ ಕೂಡ ಇದು ಅಭಿಮಾನದ ಸಂಗತಿ ಅಂತೇಳಿ ಬಯಸಿ ಇವತ್ತು ನನ್ನ 4 ವಿಚಾರಗಳನ್ನು ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ. ಈ ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶಶೀಲ್ ಲಮೋಶಿ, ಅಮರನಾಥ್ ಪಾಟೀಲ್ ಹಾಗೂ ಶರಣು ಮೋದಿ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಇವತ್ತು ಪ್ರತಿ ವರ್ಷ 2-3 ಬಸವ ಜಯಂತಿ ಆಗ್ತಾ ಇತ್ತು. ಇದೆಲ್ಲ ಸೇರಿ ಒಟ್ಟಾಗಿ ಮಾಡ್ತಕ್ಕಂಥದ್ದು ಈ ಒಂದು ಬಸವ ಜಯಂತಿಯ ವಿಶೇಷ ಇದೆ. ಏನಂದರೆ ಎಲ್ಲರೂ ಒಟ್ಟಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಅನೇಕ ಕಾರ್ಯಕ್ರಮಗಳು ಇವತ್ತು ಹಮ್ಮಿಕೊಂಡಿದ್ದಾರೆ. ಮತ್ತು ತಾಲೂಕದಲ್ಲಿ ಹೋಗಿ ಜನರನ್ನು ಅಂದರೆ ಸಂಘಟನೆ ಮಾಡೋಕ್ಕಂಥ ಜೊತೆಗೆ ಇವತ್ತು ತತ್ವದ ಪ್ರಚಾರಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಧ್ಯಕ್ಷರ ಮತ್ತು ಎಲ್ಲ ಸಮಿತಿಗಳು ಮಾಡಿದ್ದಾರೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮ 29ನೇ ತಾರೀಕು ಒಂದು ಬೃಹತ್ ಸಮಾವೇಶ ಮಾಡೋದ್ರ ಮುಖಾಂತರ ಬಸವ ತತ್ವವನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಆಗ್ತದೆ. ಜೊತೆಗೆ 30ನೇ ತಾರೀಕು ಸರ್ಕಾರಿ ಕಾರ್ಯಕ್ರಮ ಇರುತ್ತೆ. ಜೊತೆಗೆ ಅವತ್ತು ಸಾಯಂಕಾಲ ಮೆರವಣಿಗೆ ವಿವಿಧ ಕಾರ್ಯಕ್ರಮಗಳು ಕೂಡ ವಿವರವನ್ನು ಕೊಟ್ಟಿದ್ದಾರೆ. ರಿಟರ್ನ್ ಆಗಿ ಕೂಡ ನಿಮಗೆ ಡೀಟೇಲ್ ಆಗಿ ಆ ವಿವರವನ್ನು ಕೊಡ್ತಾರೆ. ಉದ್ದೇಶ ಇಷ್ಟೇ, ಇವತ್ತು ಬಸವಾದಿ ಶರಣರ ಕಲ್ಯಾಣ ಕ್ರಾಂತಿ, ಬಸವಾದಿ ಶರಣರ ವಚನ ಸಾಹಿತ್ಯ ಇವತ್ತು ಮನುಕುಲಕ್ಕೇ ಒಂದು ದಾರಿದೀಪ. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೆ ವಚನ ಸಾಹಿತ್ಯವನ್ನು ಪರಿಚಯಿಸ್ತಕ್ಕಂಥದ್ದು, ಅದನ್ನು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರ ಜೀವನದಲ್ಲೂ ಬದಲಾವಣೆ ಆಗ್ತದೆ ಮತ್ತು ಸಮಾಜದಲ್ಲಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಮ್ಮೆಲ್ಲರ ಮಾಧ್ಯಮದ ಮಿತ್ರರ ಸಹಕಾರವನ್ನು ಕೊಡ್ತೇವೆ. ಸರ್ಕಾರಿ ಕಾರ್ಯಕ್ರಮ 30ನೇ ತಾರೀಕು ಬೆಳಗ್ಗೆ ಅಲ್ಲಿ ಪೂಜಾ ಇರುತ್ತೆ. ಅದು ಸಾಂಕೇತಿಕವಾಗಿ ಅಲ್ಲಿ ಒಂದು ಕಾರ್ಯಕ್ರಮ ಯಥಾಸ್ಥಿತಿ. 29ನೇ ತಾರೀಕು ಸಾಯಂಕಾಲ ಬೃಹತ್ ಸಮಾವೇಶ ಮಾಡ್ತಾ ಇದ್ದೀವಿ. ಅಧ್ಯಕ್ಷರು ಹೇಳಿದಂತೆ, ಮಂತ್ರಿಗಳು ಹೇಳಿದಂತೆ ಅನೇಕ ಕಾರ್ಯಕ್ರಮಗಳನ್ನು 27ನೇ ತಾರೀಕಿನಿಂದ 30ರವರೆಗೆ ಜರುಗ್ತಾ ಇದೆ. ಬ್ಲಡ್ ಬ್ಯಾಂಕಿನ ಒಂದು ವಿಚಾರ ಕೂಡ ಈಗಾಗಲೇ ಹೇಳಿದ್ದಾರೆ. ಆ ಬ್ಲಡ್ ಬ್ಯಾಂಕ್ ನಾವು ಬಸವೇಶ್ವರ ಆಸ್ಪತ್ರೆ ವತಿಯಿಂದ MR ಮೆಡಿಕಲ್ ಕಾಲೇಜಿಂದ ಆ ಬ್ಲಡ್ ಬ್ಯಾಂಕ್ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂದರೆ ಬ್ಲಡ್ ಡೊನೇಷನ್ ಮ್ಯಾಮ್. ಸಾರಿ, ಈ ಹಿಂದೆ ಕೂಡ ಆಗಿದ್ದಾವೆ. ಅವರ ಅನುಭವವನ್ನು
ಆ ಹಿಂದೆ ಉತ್ಸವ ಸಮಿತಿ ಅಧ್ಯಕ್ಷರ ಆ ತಂಡಗಳ ಅನುಭವವನ್ನ ಮತ್ತೆ ವಿವಿಧ ಕಾಯಕ ಸಮಾಜದ ಮುಖಂಡರ ಅಭಿಪ್ರಾಯದೊಂದಿಗೆ ಮತ್ತೆ ವಿವಿಧ ಉಪಪಂಗಡಗಳು ಇವತ್ತು ಯಾವುದೇ ಇದಿಲ್ಲ, ಬಸವಣ್ಣವರು ಸಮಾಜದ ಬಗ್ಗೆ ಪ್ರತಿಪಾದನೆ ಮಾಡುವಂಥವ್ರು. ಇವತ್ತು ಮೇಲು ಇಲ್ಲ, ಹೆಣ್ಣು ಬಂದಿಲ್ಲ, ಈ ತರ ಇವತ್ತು ಎಲ್ಲ ಕಾಯಕ ಜೀವಿ, ಕಾಯಕ ಸಮಾಜದವರು, ಎಲ್ಲ ಉಪಪಂಗಡಗಳು, ಎಲ್ಲ ಸಮಾಜದ ಬಂಧುಗಳನ್ನು ಒಳಗೊಂಡು ಈ ಒಂದು ವಿಶಿಷ್ಟವಾದಂಥ ಉತ್ಸವವನ್ನು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗುವಂಥ ರೀತಿಯಲ್ಲಿ ಇವತ್ತು ಒಂದು ನಾವು ಪ್ರಶಂಸೆ ಮಾಡಬೇಕು. ಇವತ್ತು ಅತ್ಯಂತ ಹಿರಿಯ ಸಚಿವರು ಇಬ್ರು ಇದರ ನೇತೃತ್ವ ವಹಿಸಿ ಹಿರಿಯರಾದಂಥ ಅವ್ರು ಒಂದಂದ್ರು ವಯೋವೃದ್ಧರಂದ್ರು ಅವಾಗ ನಗ್ತಾ ಇದ್ದಿರ್ತಾವ, ಯಾರಿಗಂತ ಹುಡುಕ್ತಾ ಇದ್ರು ಬಹುಶಃ ವಯೋವೃದ್ಧ ಯಾರ ಅಂತ ಯುವ ಹೃದಯದಂತ ಎಂ.ವೈ. ಪಾಟೀಲ್ ಜಿ ಅವರನ್ನ ಇವತ್ತು ಸರ್ವಸಮ್ಮತದ ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದ್ದೀವಿ. ಆ ತಂಡದಲ್ಲಿ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಶರಣಕುಮಾರ್ ಮೋದಿ ಅವರಿದ್ದಾರೆ, ಮತ್ತೆ ಶಾಸಕರು, ಮಾಜಿ ಶಾಸಕರು, ನಾವೆಲ್ಲರೂ ಕೂಡ್ಕೊಂಡು ಹಗಲಿರುಳು ಇದಕ್ಕೆ ಒಂದು ಯೋಜನಾಬದ್ಧ ರೀತಿಯಲ್ಲಿ ಎಲ್ಲ ವರ್ಗದ ಜನರಿಗೆ ಮತ್ತೆ ಸುಸೂತ್ರವಾಗಿ ನಿನ್ನೆ ಉದಾಹರಣೆಗಾಗಿ ನಗರದ ಸಭೆ ಮಾನ್ಯ ಅಲ್ಲಂಪ್ರಭು ಪಾಟೀಲ್ರು, ಚಂದ್ರು ಪಾಟೀಲ್ರು ಮತ್ತೆ ದತ್ತಾತ್ರೇಯ ಪಾಟೀಲ್ ಇವರು ತಗೊಂಡ್ರು. ಅಂದ್ರೆ ಪ್ರತಿಯೊಂದು ವಾರ್ಡ್ಗೂ ಪ್ರತಿಯೊಂದು ಮನೆಗೂ ಕೂಡ ಬಸವಣ್ಣವರ ತತ್ವ ಸಿದ್ಧಾಂತಗಳು ಮುಟ್ಟಬೇಕನ್ನುವಂಥ ನಿಟ್ಟಿನಲ್ಲಿ ಯಾಕೆ ಹೇಳಿದ್ರು. ಅದೇ ತರ ತಾಲೂಕಾ ಕೂಡ ಇಡೀ ಜಿಲ್ಲೆಯಲ್ಲಿ ಕೂಡ ಇದು ಕೆಲಸ ಕಾರ್ಯಗಳನ್ನು ವಿಸ್ತೃತವಾಗಿ ನಡೆಯುವ ನಿಟ್ಟಿನಲ್ಲಿ ಮಾಡಬೇಕನ್ನುವಂಥ ಯೋಜನೆಗಳನ್ನ ನಾವು ಹಾಕೊಂಡಿದ್ವಿ. ಈ ನಿಟ್ಟಿನಲ್ಲಿ ಬಹಳ ಒಂದು ವಿಶಿಷ್ಟವಾದಂಥ ಯೋಜನೆಗಳನ್ನು ಕೂಡ ಹಾಕೊಂಡು ಅಲ್ಲಲ್ಲಿ ಎಲ್ಲ ಕಾರ್ಯಕರ್ತರು, ಎಲ್ಲ ಸಮಾಜದ ಮುಖಂಡರನ್ನ ಜೋಡಿಸುವಂತ ಕೆಲಸ ಇವತ್ತು ನಾವು ಮಾಡಿದೀವಿ ಅನ್ನೋ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ಶಂಕರ್ ಬಿದ್ರಿ ಅವರು ಬಸವ ಜಯಂತಿ ದಿನ ರೇಣುಕಾ ಇನ್ನು ಅದ್ರ ಬಗ್ಗೆ ಇನ್ನ ಕಡ್ಡಾಯವಾಗಿ ಕಾಲಿಸಬೇಕಂತ ಕೊಟ್ಟಲೆ ಚರ್ಚೆ ಮಾಡಿರೋದು ಅದ್ರ ತಲೆಗೆ ಅದು ಕಡ್ಡಾಯವಾಗಿ ಮಾಡ್ಬೇಕಂತಿಲ್ಲ ಅವರು ಅದೇ ಕಡ್ಡಾಯವಾಗಿ ಜಿಲ್ಲೆ ಮಟ್ಟದಾಗ ಯಾರಿಗೂ ಹಿಂಗ್ ಮಾಡ್ಬೇಕಂತೇನಿಲ್ಲ, ಅವ್ರದ್ದೇನು ವಿಚಾರ ಹೇಳಿದ್ರೆ ಈ ಮಹಾಸಭಾದಿಂದ ಅದೆಲ್ಲರೂ ಸೇರಿ ನಿರ್ಣಯ ಮಾಡಿ ಪತ್ರಿಕೆ